ಮಾನವ ಕಳ್ಳ ಸಾಗಣೆಯಿಂದ ಶಾಲಾ ವಿದ್ಯಾರ್ಥಿಗಳು ಪಾರಾಗಲು ಅಪರಿಚಿತ ವ್ಯಕ್ತಿಗಳಿಂದ ಯಾವುದೇ ಆಮಿಷಗಳಿಗೆ ಒಳಗಾಗದೆ ಅವರು ನೀಡುವಂತಹ ತಿಂಡಿ ತಿನಿಸುಗಳು ಪಡೆದುಕೊಳ್ಳದೆ ಬಹಳ ಜಾಗೃತಿಯಿಂದ ವಹಿಸಬೇಕು. ತಂದೆ ತಾಯಿ ಮತ್ತು ಶಿಕ್ಷಕರ ಅನುಮತಿ ಇಲ್ಲದೆ ಅನ್ಯ ಸ್ಥಳಗಳಿಗೆ ಹೋಗಬಾರದು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮೊಹಮ್ಮದ್ ರೋಷನ್ ಶಾ ಅವರು ಸಲಹೆ ನೀಡಿದರು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಹಾಗೂ ತಾಲೂಕು ವಕೀಲರ ಸಂಘದ ವತಿಯಿಂದ ವಿಶ್ವ ಮಾನವ ಕಳ್ಳ ಸಾಗಾಣಿಕೆ ತಡೆ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಮೊಟ್ಟಮೊದಲ ಬಾರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇದೇ ಜುಲೈ ತಿಂಗಳ 31ರಿಂದ ಆಗಸ್ಟ್ 4ರವರೆಗೆ ಅವನಿ ಸಿಲ್ಕ್ ಸ್ಯಾರೀಸ್ ವತಿಯಿಂದ ಬೃಹತ್ ಸ್ಯಾರಿ ಮೇಳ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಸಾಕಷ್ಟು ವಿವಿಧ ರೀತಿಯ ಸೀರೆಗಳನ್ನ ನೀವು ನೋಡಬಹುದು. ಮೈಸೂರು ಸಿಲ್ಕ್ ಸೀರೆ, ಕಾಂಚೀಪುರಂ ಸೀರೆ, ಬನಾರಸ್ ಸೀರೆ ಹಾಗೂ ಎಲ್ಲಾ ರೀತಿಯ ಫ್ಯಾನ್ಸಿ ಸೀರೆಗಳು ಇಲ್ಲಿ ದೊರೆಯುತ್ತವೆ. ಅಷ್ಟೇ ಅಲ್ಲ, ನಮ್ಮ ಚಿಕ್ಕಬಳ್ಳಾಪುರದ ಮಹಿಳೆಯರಿಗಾಗಿ ಒಳ್ಳೊಳ್ಳೆ ಆಫರ್ಗಳನ್ನ ಸಹ ಕೊಟ್ಟಿದ್ದಾರೆ. 3 ಸೀರೆಗೆ 1,000, ಪ್ಯೂರ್ ಸಿಲ್ಕ್ ಸ್ಯಾರಿ ಮೇಲೆ ನಿಮಗೆ 40% ವರೆಗೂ ರಿಯಾಯಿತಿ ಇದೆ. ಅಷ್ಟೇ ಅಲ್ಲ, 50% ರಿಯಾಯಿತಿಯಲ್ಲೂ ಸೀರೆ ಕೊಡ್ತಿದ್ದಾರೆ. ವರಮಹಾಲಕ್ಷ್ಮಿ ಹಾಗೂ ಗಣೇಶ ಹಬ್ಬಕ್ಕೆ ನಿಮಗೆ ಯಾವ ರೀತಿ ಸೀರೆ ಬೇಕೋ ಅದೆಲ್ಲವೂ ಸಹ ಈ ನಿಮ್ಮ ಅವನಿ ಸಿಲ್ಕ್ ಸ್ಯಾರಿ ಮೇಳದಲ್ಲಿ ದೊರೆಯುತ್ತವೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ. ನೀವು ಬನ್ನಿ, ನಿಮ್ಮ ಫ್ಯಾಮಿಲಿನ ಫ್ರೆಂಡ್ನ ಕರೆತನ್ನಿ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, ಪಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಅಪರಿಚಿತರು ದೊಡ್ಡವರನ್ನ ಅಷ್ಟೇ ಅಲ್ಲದೆ ಮಕ್ಕಳನ್ನೂ ಸಹ ಕಳ್ಳ ಸಾಗಣೆ ಮಾಡಿ ಬೇರೆ ರಾಜ್ಯ ಮತ್ತು ಬೇರೆ ದೇಶಗಳಿಗೆ ಮಾರಾಟ ಮಾಡುತ್ತಾರೆ. ದೇಹದಲ್ಲಿರುವ ಅಂಗಾಂಗಗಳು ಕಸಿದುಕೊಂಡು ಮಕ್ಕಳನ್ನ ವಿರೂಪಗೊಳಿಸಿ ಭಿಕ್ಷಾಟನೆಗೆ ದುಡುತ್ತಾರೆ. ಆದ್ದರಿಂದ ಮನೆಯಿಂದ ಶಾಲೆಗೆ ಬರುವಾಗ ಮತ್ತು ಶಾಲೆಯಿಂದ ಮನೆಗೆ ತೆರಳುವಾಗ ಬಹಳ ಎಚ್ಚರಿಕೆಯಿಂದ ಮಕ್ಕಳು ಇರಬೇಕು ಎಂದು ತಿಳಿಸಿದರು. ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಅವರು ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಾಲಾ ಬ್ಯಾಗ್ ಮತ್ತು ಲೇಖನ ಸಾಮಗ್ರಿಗಳನ್ನು ವಿತರಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳನ್ನು ಅಪಹರಿಸಲು ಬಂದ ಅಪರಿಚಿತರು ಅಂಗಡಿಗಳ ಬಳಿ ಹೊಂಚು ಹಾಕುತ್ತಿರುತ್ತಾರೆ. ಹಾಗಾಗಿ ಶಾಲೆ ಮತ್ತು ಇನ್ನಿತರ ಕಡೆ ಓಡಾಡುವಾಗ ಗುಂಪಾಗಿ ಓಡಾಡಬೇಕು. ಮಕ್ಕಳು ಮೊಬೈಲ್, ಟಿವಿ ನೋಡಬಾರದು. ಹಾಗೆಯೇ ಟಿವಿ ಮತ್ತು ಮೊಬೈಲ್ ನೋಡಬೇಕು ಎಂದು ಹಠ ಹಿಡಿಯದೆ ತಂದೆ ತಾಯಿ ಹೇಳುವ ಬುದ್ಧಿ ಮಾತು, ಶಿಕ್ಷಕರು ಹೇಳುವ ಪಾಠಗಳು ನಿಷ್ಠೆಯಿಂದ ಕೇಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶೆ ಸುಕನ್ಯಾ ಸಿಎಸ್, ಸರ್ಕಾರಿ ಸಹಾಯಕ ಅಭಿಯೋಜಕರು ಹಾಗೂ ಕಾರ್ಯನಿರತ ಸದಸ್ಯ ಕಾರ್ಯದರ್ಶಿ ಮೊಹಮ್ಮದ್ ಖಾಜಾ, ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಸಿಜಿ ಭಾಸ್ಕರ್, ಪ್ಯಾನಲ್ ವಕೀಲ ಎಚ್ಎಂ ರಾಮಕೃಷ್ಣ, ಶಾಲೆಯ ಮುಖ್ಯ ಶಿಕ್ಷಕ ಎಸ್ ಶ್ರೀನಾಥ್, ಶಿಕ್ಷಕಿಯರಾದ ಜಿ ಶ್ಯಾಮಲಾ, ಲಕ್ಷ್ಮೀದೇವಮ್ಮ, ಎಸ್ಡಿಎಂಸಿ ಅಧ್ಯಕ್ಷ ಗಂಗಾಧರ್, ಎಸ್ಡಿಎಂಸಿ ಸದಸ್ಯರು ಹಾಗೂ ಜನಪದ ಕಲಾವಿದ ಈದರೆ ಪ್ರಕಾಶ್ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಏನಾದರೂ ಕಾಸು ಕೊಡ್ತೀನಿ, ಕೆಲಸ ಕೊಡಿಸ್ತೀನಿ, ಮತ್ತಿನ್ನೇನಾದ್ರೂ ವಸ್ತು ಕೊಡಿಸ್ತೀನಿ, ಅಲ್ಲಿ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ, ಹಾಗೆ ಹೀಗೆ ಅಂತ ಹೇಳಿ ಅವನಿಗೆ ಗೊತ್ತಿಲ್ದಂಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ತಗೊಂಡೋಗಿ ಸಾಗಾಟನೆ ಮಾಡ್ಬಿಡೋದು. ಎಲ್ಲ ನೋಡಿ ನಾವು ಕಾರ್ಯಕ್ರಮಗಳು ಮಾಡೋದು ನೋಡಿ ಸಾರ್ ಎಲ್ಲ ನಮ್ಮೂರಲ್ಲಿನೂ ಒಂದು ಹಿತವಚನೆಗಳು ನಮ್ಮ ಸಾಹೇಬರು ಕರ್ಕೊಂಡು ಬಂದು ಇವರಲ್ಲಿ ಏನೇ ಮಾಡಿ ನಮಗೊಂದು ಮಾಡಬೇಕು ಲಾಸ್ಟ್ ಇಯರ್ ಕೇಳಿದ್ರು, ಆಗಿಲ್ಲ. ಈ ವರ್ಷ ಮಾಡಲೇಬೇಕು ಸರ್ ಅಂದಿದ್ದಕ್ಕೆ ನಮ್ಮ ಸಾಹೇಬರು ಒಪ್ಕೊಂಡ್ರು. ಎಲ್ಲ ಜಡ್ಜಸ್ ಬಂದಿದ್ದಾರೆ, ಎಲ್ಲ ನಮ್ಮ ಅಸೋಸಿಯೇಷನ್ ಅವರು ಬಂದಿದ್ದಾರೆ. ಆ ಒಂದು ಇದರಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಬೇಕಿದ್ರೆ ಈ ಊರಿನ ಪತ್ರಕರ್ತರಾದ ಈದರೆ ಪ್ರಕಾಶ್ ಅವರೇ ಈ ಒಂದು ಆಯೋಜನೆ ಮಾಡಬೇಕಾಗಿದ್ರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆ ಹೇಳ್ತಾ ನಮಗೊಂದು ಒಳ್ಳೆಯ ಸುದ್ದಿ ನಮ್ಮೊಂದು 2 ಮಾತು